ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ DCT ರ್ಯಾಂಕ್ನ ಹೇಗೆ ಪ್ರಿಡಿಕ್ಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಪ್ರಿಡಿಕ್ಟ್ ಮಾಡೋಕ್ಕೂ ಮುಂಚೆ ಅಲ್ಲಿ ಯಾವ್ಯಾವ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು, ಎಂಟ್ರಿ ಮಾಡಾದ್ಮೇಲೆ ಹೇಗೆ ಪ್ರಿಡಿಕ್ಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದು ಲಿಂಕನ್ನು ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ DCT ಪ್ರಿಡಿಕ್ಟರ್ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಅಲ್ಲಿ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ ಸೊ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ನಿಮ್ಮ ರ್ಯಾಂಕ್ ಅದೇ ಬರುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅರೌಂಡ್ ಆ ರೇಂಜಲ್ಲಿ ಬರುತ್ತೆ ಅಷ್ಟೇ. ಯಾಕಂತಂದ್ರೆ ನಾನು ನನ್ನ DCT ರ್ಯಾಂಕ್ನ ಪ್ರಿಡಿಕ್ಟ್ ಮಾಡಬೇಕಾದ್ರೆ ನನಗೆ ತೋರಿಸ್ತಿದ್ದು 350 to 400 ತೋರಿಸ್ತಿತ್ತು. ಬಟ್ ನನಗೆ ಬಂದಿದ್ದ ರ್ಯಾಂಕ್ ಯಾವುದು ಅಂದರೆ 285. ಸೊ ಯಾಕಂತಂದರೆ ಅದು ವೇರಿ ಆಗುತ್ತೆ. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಬರೆದಿದ್ರು DCTನ, ಆ್ಯಂಡ್ ಹೆಂಗೆ ಕಾಂಪಿಟೇಷನ್ ಇತ್ತು, ಕ್ವಶನ್ ಪೇಪರ್ ಹೆಂಗಿತ್ತು, ಪ್ರತಿಯೊಂದ್ರ ಮೇಲೂ ಕೂಡ ಅದು ಡಿಪೆಂಡ್ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮ್ಮ DCT ರ್ಯಾಂಕ್ನ ಹೇಗೆ ಪ್ರಿಡಿಕ್ಟ್ ಮಾಡೋದು. ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ DCT ರ್ಯಾಂಕ್ನ ಪ್ರಿಡಿಕ್ಟ್ ಮಾಡುವಂಥ ವೆಬ್ಸೈಟ್ನ ಹಾಕಿದ್ದೀನಿ. ನೀವು ಅದ್ರ ಮೂಲಕ ನಿಮ್ಮ DCT ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು DCT ರ್ಯಾಂಕ್ ಪ್ರಿಡಿಕ್ಟ್ ಮಾಡೋಕ್ಕೂ ಮುಂಚೆ ನಾನು ಹೇಳುವಂಥ 2 ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಆ 2 ಡೀಟೇಲ್ಸ್ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಡಿಪ್ಲೊಮಾ CGPA ಫೈನಲ್ CGPA ಏನಿರುತ್ತೆ ಅದು, ನಿಮ್ಮ ಡಿಪ್ಲೊಮಾದು ಫೈನಲ್ CGPA ಏನು ಬರುತ್ತೆ ಅದನ್ನ ಎಂಟ್ರಿ ಮಾಡಿ ಫಸ್ಟು. ಸೊ ನೆಕ್ಸ್ಟ್ CGPA ಆದಮೇಲೆ ಅದ್ರ ಕೆಳಗಡೆ ಆಪ್ಷನಲ್ಲೇ ನಿಮಗೆ DCT ಮಾರ್ಕ್ಸ್ನ ಎಂಟ್ರಿ ಮಾಡಿ, ಆಯಿತಾ. ನಿಮ್ಮ DCT ಮಾರ್ಕ್ಸ್ ಮತ್ತು CGPAನ ಅಲ್ಲಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ್ರೆ ನಿಮಗೆ ನಿಮ್ಮ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬರುತ್ತೆ. ಅಂದರೆ ಯಾವ ರೇಂಜಲ್ಲಿ ಬರುತ್ತೆ ನಿಮ್ಮ ರ್ಯಾಂಕ್ ಅಂತ ಅದು ಪ್ರಿಡಿಕ್ಟ್ ಮಾಡುತ್ತೆ, ಆಯಿತಾ. ಸೊ ನಿಮ್ಮ DCT ರ್ಯಾಂಕ್ ಎಷ್ಟು ಬರ್ಬೋದು, ಸೊ ಇವೆರಡು ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಿದ್ರೆ ಸೊ ನಿಮಗೆ ಏನು ರ್ಯಾಂಕ್ ಬರುತ್ತೆ, ನಿಮ್ಮ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಏನು ಅಂತ ಆ ವೆಬ್ಸೈಟಲ್ಲಿ ತೋರಿಸುತ್ತೆ. ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಆ ವೆಬ್ಸೈಟ್ನ ಹಾಕಿದ್ದೀನಿ. ಆದಷ್ಟು ಕೂಡ ಹೋಗಿ ನೋಡಿ. ಆ್ಯಂಡ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ಪ್ರತಿ ವರ್ಷವೂ ಕೂಡ ಸ್ಟೂಡೆಂಟ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ. ಆ್ಯಂಡ್ ಒಂದು ವರ್ಷ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾರೆ, ಒಂದು ಸ್ವಲ್ಪ ಕಡಿಮೆ ಆಗ್ತಾರೆ. ಸೊ ರ್ಯಾಂಕಿಂಗ್ ಸ್ವಲ್ಪ ವೇರಿ ಆಗುತ್ತೆ. ಆ್ಯಂಡ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಟಫ್ ಇರುತ್ತಾ, ಈಸಿ ಇರುತ್ತಾ, ಅದ್ರ ಮೇಲೂ ಕೂಡ ರ್ಯಾಂಕಿಂಗ್ ವೇರಿ ಆಗುತ್ತೆ. ಆ್ಯಂಡ್ ಹೇಗೆ ಕಾಂಪಿಟೇಷನ್ ಇತ್ತು, ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಬರೆದಿದ್ರು, ಅದ್ರ ಮೇಲೂ ಕೂಡ ಎಲ್ಲದ್ರ ಮೇಲೂ ಕೂಡ ಅದು ರ್ಯಾಂಕಿಂಗ್ ವೇರಿ ಆಗುತ್ತೆ. ನಾನು ಹೇಳ್ತಾ ಇಲ್ಲ ಎಕ್ಸಾಕ್ಟಾಗಿ ಅಷ್ಟೇ ಬರುತ್ತೆ. ಆ ರೇಂಜಲ್ಲಿ ನಿಮಗೆ ಬರಬಹುದು ರ್ಯಾಂಕಿಂಗು. ಅದಕ್ಕಿಂತ ಕಡಿಮೆನೇ ರ್ಯಾಂಕಿಂಗ್ ಬರ್ಬೋದು, ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಬರ್ಬೋದು. ಯಾಕಂತಂದರೆ ನನ್ನ ಎಕ್ಸಾಂಪಲ್ ತಗೊಂಡ್ರೆ 2025ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅರೌಂಡ್ 350 ಇಂದ 400 ಬರುತ್ತೆ ಅಂತ. ಬಟ್ ನನಗೆ ಬಂದಿದ್ದೆಷ್ಟು 285. ಸೊ ಇದೇ ಥರ ವೇರಿ ಆಗುತ್ತೆ. ಸೊ ನಿಮ್ಮ ರ್ಯಾಂಕಿಂಗ್ ಕಡಿಮೆನೂ ಆಗ್ಬೋದು, ಇಲ್ಲ ಅಂತಂದರೆ ಜಾಸ್ತಿನೂ ಆಗ್ಬೋದು. ಸೊ ಹೋಗಿ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಂತ. ಆ ರೇಂಜ್ನ ಇಟ್ಕೊಂಡು ನೀವೇನು ಮಾಡಿ ಅಂತ ಹೇಳಿದ್ರೆ, ನಾನು ನನ್ನ ಮುಂದಿನ ವಿಡಿಯೋದಲ್ಲಿ DCT ಕಟ್ ಆಫ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಯಾವ ಬ್ರಾಂಚ್ ಬೇಕು, ಯಾವ ಕಾಲೇಜಲ್ಲಿ ನನಗೆ ಸೀಟ್ ಸಿಗಬಹುದು ಅಂತ ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ರ್ಯಾಂಕ್ನ ಇಟ್ಕೊಂಡು ನೀವು ಒಂದ್ಸಲ ಕಟ್ ಆಫ್ನ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನನಗೆ ಈ ಕಾಲೇಜಲ್ಲಿ ಈ ಬ್ರಾಂಚ್ಗೆ ಹೆಂಗೆ ಸೀಟ್ ಸಿಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಆಯಿತಾ. ಸೊ ಇದೇ ಥರ ವಿಡಿಯೋ ಬೇಕು ಅಂತ ಹೇಳಿದ್ರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ಈ ಮಾಹಿತಿ ತುಂಬ ಜನ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಕೂಡ ಈ ವಿಡಿಯೋನ ಎಲ್ಲ ನಿಮ್ಮ ಡಿಪ್ಲೊಮಾ ಗ್ರೂಪ್ಗೆಲ್ಲ ಶೇರ್ ಮಾಡಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್. ನಾನು ಅಪ್ಲೋಡ್ ಮಾಡುವಂಥ ಪ್ರತಿ ವಿಡಿಯೋಗೂ ನಿಮ್ಮ ಅನಿಸಿಕೆ ಏನಿದೆ, ನಾನು ಇನ್ನೂ ಏನು ಇಂಪ್ರೂವ್ ಆಗಬೇಕು, ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ, ಪ್ರತಿಯೊಂದ್ರ ಬಗ್ಗೆನೂ ಕೂಡ ಕಮೆಂಟ್ ಹಾಕಿ. ಸೊ ನೀವು ಮಾಡೋ ನನ್ನ ಕಮೆಂಟಿಂದನೂ ಕೂಡ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆದಷ್ಟು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ನ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತಲೂ ಕೂಡ ಹೇಳಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.